ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಸೇವಂತಿ ವೆಂಟೇಜ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಯಾವ ರೀತಿ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ಲಿ ನಾನು ಮುಖ ತೊಳ್ಕೊಂಡಿದ್ದೀನಿ, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಬೇಕು. ಮ್ಯಾಕ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನೀವೆಲ್ಲೆಲ್ಲಿ ಜಾಸ್ತಿ ಸ್ವೆಟ್ ಆಗ್ತೀರಾ ಅಲ್ಲಿ, ಅಂದರೆ ನಾನು ನೋಸ್ ಹತ್ರ ಜಾಸ್ತಿ ಸ್ವೆಟ್ ಆಗ್ತೀನಿ. ಸೊ ನಾನು ನೋಸ್ ಹತ್ರ ಮತ್ತು ಲಿಪ್ ಏರಿಯಾ ಹತ್ರ ಜಾಸ್ತಿ ಏನಿದು ಪ್ರೈಮರ್ ಹಾಕ್ಕೊತೀನಿ. ನೀವೆಲ್ಲೆಲ್ಲಿ ಸ್ವೆಟ್ ಆಗ್ತೀರೋ, ಅಂದರೆ ಮುಖ ಮೇಲೆ ಎಲ್ಲೆಲ್ಲಿ ಸ್ವೆಟ್ ಆಗ್ತೀರೋ ಅಲ್ಲಿ ಜಾಸ್ತಿ ಪ್ರೈಮರ್ ಯೂಸ್ ಮಾಡಿ. ಈ ಲಿಪ್ ಏರಿಯಾ ಹತ್ರ ಎಲ್ಲ ಸ್ವಲ್ಪ ಡಾರ್ಕ್ ಆಗಿರೋದಕ್ಕೆ ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಎಲ್ಲೇ ಗರ್ಲ್ ಆಗೋದು ಕರೆಕ್ಟರ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ನನ್ನ ಕಣ್ಣತ್ರ ಒಂದು ಚಿಕ್ಕದಾಗಿ ಗೋಲಿ ಥರ ಬ್ಲಡ್ ಕ್ಲಾಟ್ ಆಗಿದೆ. ನೆನ್ನೆ ಫೋನ್ ಯೂಸ್ ಮಾಡ್ತಿದ್ರೆ ಕಣ್ಮೇಲೆ ಹಾಕೋಬಿಟ್ಟೆ ಗೈಸ್ ಫೋನ್ನ. ನೀವು ಯಾರಾದರೂ ಮೇಕಪ್ಪಲ್ಲಿ ಪ್ರೋ ಆಗಿರೋರು ನನ್ನ ಮೇಕಪ್ ವಿಡಿಯೋ ನೋಡಿಬಿಟ್ಟು ಪ್ಲೀಸ್ ಜಡ್ಜ್ ಮಾಡಬೇಡಿ. ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈ ಆರೆಂಜ್ ಕರೆಕ್ಟರ್ ಹಾಕಿದ್ದೀನಲ್ಲ, ಇದನ್ನು ಕವರ್ ಮಾಡೋಕ್ಕೆ ಎಲ್ಲೇ ಗರ್ಲ್ ಅವ್ರದ್ದನ್ನೇ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇದು ಶೇಡ್ ಆಲ್ಮಂಡ್ ಅಂದ್ಬಿಟ್ಟು. ಚೆನ್ನಾಗಿ ಬ್ಲೆಂಡ್ ಮಾಡಿ. ನಾನಿಲ್ಲಿ ಬ್ರಷಸ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಫಿಂಗರಲ್ಲೇ ಹಂಗೆ ಬ್ಲೆಂಡ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಸ್ಪಾಂಜ್ ಬರುತ್ತೆ ಅದರಲ್ಲಾಗಲಿ ಅಥವಾ ಬ್ರಷಸ್ ಆಗಲಿ ಯಾವುದ್ರಲ್ಲಾದರೂ ಬ್ಲೆಂಡ್ ಮಾಡ್ಕೊಂಡ್ರಿ. ಸೊ ನೆಕ್ಸ್ಟ್ ನೋಡಿದ್ರೆ ಫೌಂಡೇಶನ್ ಹಾಕೋಬೇಕು. ಬಟ್ ನಾನೇನು ಗೊತ್ತಾ, ಫೌಂಡೇಶನ್ ಯೂಸ್ ಮಾಡಲ್ಲ. ಬಿಕಾಸ್ ನಾನು ಯಾವುದೇ ಫೌಂಡೇಶನ್ ಯೂಸ್ ಮಾಡಲಿ, ಮ್ಯಾಕ್ ಆಗಲಿ ಅಥವಾ ಹುಡಾ ಆಗಲಿ, ಮೆಬ್ಲಿನ್ ಆಗಲಿ, ಯಾವುದೇ ಯೂಸ್ ಮಾಡಲಿ ಜಾಸ್ತಿ ಸ್ವೆಟ್ ಆಗ್ತೀನಿ. ಎಸ್ಪೆಷಲಿ ಇಲ್ಲಿ ಮೂಗ್ನ ಹತ್ರ ತುಂಬ ಸ್ವೆಟ್ ಆಗಿಬಿಟ್ಟು ಮೇಕಪ್ ಎಲ್ಲ ಬಂದ್ಬಿಡುತ್ತೆ, ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೆ ನಾನು
ಫೌಂಡೇಶನ್ಸೇ ಯೂಸ್ ಮಾಡಲ್ಲ. ಇದೆ ಎಲ್ ಎ ಗರ್ಲ್ ಅವ್ರದ್ದು ಕನ್ಸೀಲರೇ ಸ್ವಲ್ಪ ಲೈಟರ್ ಟೋನಲ್ಲಿ, ಕೂಲ್ ಟ್ಯಾನ್ ಇದು ಶೇಡು, ಇದು ಯೂಸ್ ಮಾಡ್ತೀನಿ. ಇದು ಅಷ್ಟೇ ಫುಲ್ ಕವರೇಜ್ ಕೊಡುತ್ತೆ, ಫೌಂಡೇಶನ್ ಥರನೇ. ತೋರಿಸ್ಕೊಡ್ತೀನಿ ರೀ. ನೀಟಾಗಿ ಬ್ಲೆಂಡ್ ಆಗಬೇಕಂತ ನಾನಿಲ್ಲಿ ಮ್ಯಾಕ್ ಫಿಕ್ಸರ್ ಬಳಸ್ತಿದ್ದೀನಿ. ಬ್ಲೆಂಡ್ ಮಾಡೋಣ. ಸೊ ಫೌಂಡೇಶನ್ ಬ್ಲೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಲೂಸ್ ಪೌಡರ್ ಬಳಸ್ತೀನಿ. ಇದು ಮೆಬ್ಲಿನ್ದು ಲೂಸ್ ಪೌಡರು. ಇವಾಗ ಐ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನ ಕ್ಲೀನಾಗಿ ಬ್ಲೆಂಡ್ ಮಾಡ್ತೀನಿ. ಫಸ್ಟ್ ಈ ಶೇಡ್ ಯೂಸ್ ಮಾಡಿದೆ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಯೂಸ್ ಮಾಡ್ತೀನಿ. ಬರೀ ಔಟರ್ ಕಾರ್ನರ್ ಅಲ್ಲಿ ಇದನ್ನು ಯೂಸ್ ಮಾಡ್ತೀನಿ. ಒಳಗಡೆ ಶಿಮ್ಮರ್ ಯೂಸ್ ಮಾಡ್ತೀನಿ. ಇವಾಗ ಈ ಶಿಮ್ಮರ್ ಯೂಸ್ ಮಾಡ್ತೀನಿ. ಎರಡು ಕಣ್ಣು ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ.
ಬಾಡಿ ಶಿಮ್ಮರು. ನೆಕ್ಸ್ಟ್ ಐಲೈನರ್ ಹಾಕೊತೀನಿ. ಬಂದೆ ಐಲೈನರ್ ಹಾಕೊಂಡಿದ್ದೀನಿ. ಐಲೈನರ್ ಡ್ರೈ ಆಗಲಿ, ನೆಕ್ಸ್ಟ್ ಕಾಜಲ್ ಯೂಸ್ ಮಾಡೋಣ. ಐಲೈನರ್ ಡ್ರೈ ಆದಮೇಲೆ ಕಾಜಲ್ ಹಾಕೊತೀನಿ. ಅದು ಸ್ವಲ್ಪ ಡ್ರೈ ಆಗಬೇಕು. ಕಾಜಲ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಮಸ್ಕರ ಹಾಕೊಂಡ್ಬಿಡ್ತೀನಿ. ಸೊ ಆಗಿದೆ. ನೆಕ್ಸ್ಟ್ ಐಬ್ರೋ. ಏನು ಗೊತ್ತಾ, ಪೆನ್ಸಿಲ್ ಬಳಸೋ ಬದಲು ಈ ಥರ ಪ್ಯಾಲೆಟ್ ಲೂಸ್ ಅಂದರೆ ಪೌಡ್ರ್ ಇರುತ್ತಲ್ವ, ಅದು ಯೂಸ್ ಮಾಡಿ. ನನಗೆ ಐಬ್ರೋಸ್ ಆಲ್ರೆಡಿ ತಿಕ್ಕಾಗಿದೆ, ಸೊ ನಾನು ಜಸ್ಟ್ ಮೇಲೆ ಮಾಡ್ಕೊತೀನಿ ಅಷ್ಟೇ. ಐಬ್ರೋಸ್ ಆಯಿತು. ಇವಾಗ ಹೈಲೈಟರ್ನ ಸ್ವಲ್ಪ ಇಲ್ಲಿ ಐಬ್ರೋ ಬೋನ್ ಕೆಳಗಡೆ ಸ್ವಲ್ಪ ಹಾಕಿ, ಸೊ ಅದು ನಿಮ್ಗೆ ಹೈಲೈಟ್ ಆಗುತ್ತೆ. ನೋಡಿ ಈ ಥರ ನೋಡಿ, ಕಾಣಿಸ್ತಿದೆಯಾ ನಿಮಗೆ ಡಿಫ್ರೆನ್ಸ್ ಹೆಂಗೆ ಹೈಲೈಟ್ ಆಗ್ತಿದೆ ಅಂತ. ಸೊ ಇವಾಗ ಲೂಸ್ ಪೌಡರ್ನ ಹಾಕೋಣ. ಯಾವತ್ತೂ ಅಷ್ಟೇ ಐ ಮಾಡೋಕ್ಕಿಂತ ಮುಂಚೆ ಲೂಸ್ ಪೌಡ್ರನ್ನ ಸುಮ್ಮನೆ ಹಂಗೆ ಹಾಕ್ಬಿಟ್ಬಿಡಿ. ಬಿಕಾಸ್ ನೀವು ಇಲ್ಲಿ ಕಾಜಲ್ ಎಲ್ಲ ಅಪ್ಲೈ ಮಾಡುವಾಗ ಫಿಂಗರ್ ಪ್ರಿಂಟ್ಸ್ ಹಂಗೆ ಇದಾಗುತ್ತೆ. ಆಮೇಲೆ ಲಾಸ್ಟಲ್ಲಿ ಹಿಂಗೆ ಸೆಟ್ ಮಾಡ್ಕೊಂಡ್ರಿ. ಆಲ್ವೇಸ್ ನೆಕ್ಗೆ ಮತ್ತು ಕಿವಿಗೆ ಕೂಡ ಅಪ್ಲೈ ಮಾಡಿ. ಅದು ಯೂನಿಫಾರ್ಮಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಿಮ್ಮ ಮೂತಿ ಮಾತ್ರ ಬೆಳ್ಳಗೆ ಕಾಣಿಸ್ಬಿಟ್ಟು ಕತ್ತು ಮತ್ತು ಕಿವಿ ಎಲ್ಲ ಕಪ್ಪಗೆ ಕಾಣಿಸುತ್ತೆ. ಹಂಗೆ ಮಾಡಬೇಡಿ. ಸೊ ಹಾಗೆ ಬ್ಲಷ್ಗೆ ಲಿಪ್ಸ್ಟಿಕ್ನೇ ಬಳಸ್ತೀನಿ, ತೋರಿಸ್ತೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ತಗೊಂಡ್ರಿ.
ನಾನಿಲ್ಲಿ ನಾನು ಡಬಲ್ ಡ್ಯುಯಲ್ ಶೇಡ್ಸ್ ಎಲ್ಲ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ನಾನು ಇವಾಗ ಮ್ಯಾಕ್ದು ಅಪ್ಲೈ ಮಾಡ್ತಿದ್ದೀನಿ. ಅದ್ರ ಮೇಲೆ ತಿರ್ಗಾ ನಾನು ಆವಾಗಲೇ ಯೂಸ್ ಮಾಡಿದ್ದೆ ರೆಡ್ ಲೈನರೇ ತಿರ್ಗಾ ಅಪ್ಲೈ ಮಾಡ್ತೀನಿ. ಸೊ ಆಗಿದೆ ಎಲ್ಲ. ಇವಾಗ ಮೇನ್ ಪಾರ್ಟಿ ಅಂತ ಫಿಕ್ಸರ್ ಆವಾಗಲೇ ಮ್ಯಾಕ್ ಹಾಕಿದ್ದೆ, ಇವಾಗ NYX ಅವ್ರದ್ದು ಫಿಕ್ಸರ್ ಹಾಕ್ತಿದ್ದೀನಿ. ಸ್ವಲ್ಪ ಡ್ರೈ ಆಗಲಿ. ಫಿಕ್ಸರ್ ಹಾಕಿದ್ಮೇಲೆ ನೀವು ಮಖ ಮೇಲೆ ಕೈ ಇಕ್ಕೋದಾಗಲಿ ಏನು ಮಾಡಬೇಡಿ, ಬಿಕಾಸ್ ಅದು ಪ್ಯಾಚ್ ಹಂಗೆ ಉಳ್ಕೊಳುತ್ತೆ. ಸೊ ಫಿಕ್ಸರ್ ಡ್ರೈ ಆಗಿದೆ. ಇನ್ನು ಬೊಟ್ಟು ಮತ್ತು ಹೇರ್ ಸ್ಟೈಲ್ ಔಟ್ಫಿಟ್ ಎಲ್ಲ ಹಾಕೋಬೇಕು. ಸೊ ಔಟ್ಫಿಟ್ ಮತ್ತು ಹೇರ್ ಸ್ಟೈಲ್ ಮಾಡ್ಕೊಬರ್ತೀನಿ, ವೆಯ್ಟ್ ಮಾಡಿ. ಸೊ ಗೈಸ್, ನಾನು ಔಟ್ಫಿಟ್ ಮತ್ತು ಹೇರ್ ಸ್ಟೈಲ್ ಚೇಂಜ್ ಬಂದಿದ್ದೀನಿ. ಇದೇ ನನ್ನ ಫೈನಲ್ ಲುಕ್. ನಾನು ಇಯರಿಂಗ್ಸ್ ನೆಕ್ ಸೆಟ್ ಎಲ್ಲ ಏನು ಹಾಕೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನೆಲ್ಲೂ ಆಚೆ ಹೋಗ್ತಿಲ್ಲ. ನೀವು ನೋಡ್ತಿರ್ಬೋದು ನನ್ನ ಮೇಕಪ್ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನಿಮ್ಗೇನಾದರೂ ಈ ಲುಕ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಮತ್ತು ನನ್ನ ಲುಕ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.